ನಿನ್ನೆ ತಾನೇ ಪ್ರಧಾನಮಂತ್ರಿಗಳಾಡಿದಂಥ ಮಾತು ಜನ ಈಗ ಸಮಾಧಾನ ಕೇಳ್ತಿಲ್ಲ, ಶಾಂತಿ ಕೇಳ್ತಿಲ್ಲ. ಈ ದರಿದ್ರ ಉಪದೇಶ ಇದೆಯಲ್ಲ ಅದನ್ನು ಮೊದಲೇ ಕೇಳ್ತಿಲ್ಲ. ಅವರಿಗೆ ಬೇಕಾಗಿರುವಂಥದ್ದು ಪ್ರತೀಕಾರ. ಏನು ಮಾಡ್ತೀರಿ ನೀವು ಅದನ್ನು ಜನ ಕೇಳ್ತಾ ಇದ್ದಾರೆ. ನಿನ್ನೆ ಮೋದಿಯವರ ಮಾತಿದೆಯಲ್ಲ ಅದು ಇದಕ್ಕೆ ಉತ್ತರ ಆಗಿದೆ. ಈಗ ನೋಡಿ, ಕಾಶ್ಮೀರದಲ್ಲಿ ಯಾರ್ಯಾರು ಬೆಂಬಲ ಕೊಟ್ಟಿದ್ರು ಅವರ ಮನೆಗಳೇ ಉಡೀಸ್. ಆದಿಲ್ ಅನ್ನುವಂಥವನು ಇವರಿಗೆ ಬೆಂಬಲ ಕೊಟ್ಟಿದ್ದ, ಅವನ ಮನೆಯನ್ನ ಉಡೀಸ್ ಮಾಡಲಾಗಿದೆ. ಮೊನ್ನೆಯಿಂದ ಟಿವಿನ ಅದನ್ನೇ ಹೇಳ್ತಾ ಇದೆ, ಇಲ್ಲಿಯವರ ಬೆಂಬಲ ಇಲ್ಲದೇನೆ ಹೊರಗಡೆಯವರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಇದೇ ಬೇಕಾಗಿರೋದು. ಯಾರ್ದಾರು ಮನೆಯಲ್ಲಿ ಯಾರಾದರೂ ಬಂದು ಸೇರ್ಕೊಂಡಿದ್ದಾರೆ ಅಂದರೆ ನೇರವಾಗಿ ಬಾಂಬ್ ಹಾಕಬೇಕು. ವೆರಿ ಸಿಂಪಲ್. ಯಾಕಂದರೆ ಈ ರೀತಿ ಏನೋ ಹಿಂಗೆ ಗೊತ್ತಾ, ನಮ್ಮವರು ತಮ್ಮವರು ಅಂತ ಈ ದೇಶದ್ರೋಹದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮವರು ತಮ್ಮವರು ಅನ್ನುವಂಥದ್ದೇನಿಲ್ಲ. ದೇಶ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಉಳಿದ್ರೆ ನಾನಿಲ್ಲದ ವಿಶ್ವ ಏನಾದರೂ ಏನಂತೆ ಅಂತ ಒಂದು ಮಾತಿದೆಯಲ್ಲ, ಹಾಗೆ ಭಾರತವಿಲ್ಲದ ವಿಶ್ವ ಏನಾದರೂ ಏನಂತೆ. ಭಾರತ ಇದ್ರೇ ವಿಶ್ವಕ್ಕೆ ಬೆಲೆ, ಭಾರತ ಇದ್ರೇ ವಿಶ್ವಕ್ಕೆ ಶಾಂತಿ, ಭಾರತ ಇದ್ರೇ ವಿಶ್ವಕ್ಕೆ ನೆಮ್ಮದಿ. ಹಲವಾರು ಧರ್ಮಗಳನ್ನು ಕೊಟ್ಟಿರುವಂಥ ಭಾರತ ಈಗಲೂ ಕೂಡ ಶಾಂತಿಯ ನೆಲೆ, ಶಾಂತಿಯ ನೆಲವೀಡು. ಅಶಾಂತಿ ಸೃಷ್ಟಿ ಯಾರು ಮಾಡ್ತಾರೆ? ಮುಲಾಜಿಲ್ದನೆ ಉಡಾಯಿಸಬೇಕು, ಮುಲಾಜಿಲ್ದನೆ. ಅದೇ ಆಗಿರೋದು ಇವಾಗ. ಆಸಿಫ್ ಶೇಖ್ ನಿವಾಸ ದಕ್ಷಿಣದ ಕಾಶ್ಮೀರದಲ್ಲಿದೆ. ಪಹಲ್ಗಾಮ್ ದಾಳಿನಲ್ಲಿ ಉಗ್ರರು ಯಾರ್ಯಾರು ಪ್ರಮುಖ ಪಾತ್ರ ವಹಿಸಿದ್ರು ಅವರಿಗೆ ಆಶ್ರಯ ಕೊಟ್ಟಂತ ನೀವನೇ. ಹಿಂಗಾಗಿ ಏನು ಅಂತಂದರೆ, ಇಬ್ಬರು ಉಗ್ರರ ಮನೆಗಳು ಧ್ವಂಸ, ನೆಲಕ್ಕೆ ಬಿದ್ದಿವೆ ನೋಡಿ ಇದು. ಆಮೇಲೆ ಇನ್ನೊಂದು ಹೇಳಬೇಕು, ಯಾರೂ ಕೂಡ ಅವ್ರಿಗೆ ಆಶ್ರಯ ಕೊಡಬಾರ್ದು. ಚಳಿನಲ್ಲಿ ಮಳೆನಲ್ಲಿ ಬಿದ್ದು ಸಾಯಬೇಕು. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇದೆಲ್ಲ ಆದ್ಮೇಲೆ ಈಗ LOCನಲ್ಲಿ ಪಾಕಿಸ್ತಾನ ಗುಂಡಿನ ಚಕಮಕಿಯನ್ನು ಶುರು ಮಾಡಿದೆ. ಅದು ಗೊತ್ತು, ಮುಂದೆ ಮಾರಿ ಹಬ್ಬ ಕಾದಿದೆ. ತಡರಾತ್ರಿ ಪಾಕಿಸ್ತಾನ ಸೈನಿಕರು ಶೆಲ್ ದಾಳಿ ಮಾಡಿದ್ದಾರೆ. ದಾಳಿ ಬಳಿಕ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಇನ್ನಷ್ಟು ಮೈ ಮೇಲೆ ಎಳ್ಕೊಳ್ಳಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತಾ ಇದೆ ಪಾಕಿಸ್ತಾನ. ಈಗಾಗಲೇ ನೋಡಿ, ಸಿಂಧು ನದಿ ನೀರು ಬಂದಾಗ್ತಾ ಇದೆ. ಬಾಯಿ ಬಿಡ್ಕೋಬೇಕು. ಪಂಜಾಬ್ ಸೇರಿದಂತೆ ಸುತ್ತಮುತ್ತಲಿನ ಭಾಗದ ಬೆಳೆಗಳು ಒಣಗಿ ಹೋಗ್ತವೆ. ಮುಗಿತು ಕತೆ. ಹೆಚ್ಚು ಕಡಿಮೆ ಏನು ಅಂದರೆ 20%, 40% ಜನ ರೈತರು ಇದೇ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. 20% ಅಲ್ಲಿ ಜನರಿಗೆ ಕೆಲಸ ಸಿಕ್ಕಿರುವಂಥದ್ದು ಪಾಕಿಸ್ತಾನದ ಜನರಿಗೆ ಇದೇ ಭಾಗದಲ್ಲಿ ಇದೇ ನದಿಯಿಂದ. ನೀರು ಬಂದಾಯಿತು ಅಂತಂದರೆ ಬಾಯಿ ಬಿಡ್ಕೋಬೇಕು, ನೆಗೆದು ಬಿದ್ದು ಸಾಯಬೇಕು. ಆವಾಗ ಏನಾಗುತ್ತೆ? ಅಸಮಾಧಾನ ಜಾಸ್ತಿ ಆಗುತ್ತೆ, ಪ್ರತಿಭಟನೆಗಳು ಜಾಸ್ತಿ ಆಗ್ತವೆ, ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗುತ್ತೆ, ಜನ ಬೀದಿ ಬಂದು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಪ್ರತಿಭಟನೆ ಮಾಡ್ತಾರೆ. ಇನ್ನಿದೆ ಪಾಕಿಸ್ತಾನಕ್ಕೆ ಬೇಕಿತ್ತು ಇದು. ಈ ರೀತಿ ಮುಲಾಜಿಲ್ಲನೆ ನಮ್ಮ ಶತ್ರು ರಾಷ್ಟ್ರಗಳು ನಮ್ಮ ನೀರು ಕೊಟ್ಟರೂ ಸರಿ, ನಾವು ರಕ್ತನೂ ಕೊಡ್ತೀವಿ, ನೀರನ್ನೂ ಕೊಡ್ತೀವಿ, ಇಂಥ ಹುಚ್ಚಾಟಗಳನ್ನೆಲ್ಲ ಬಿಡಬೇಕು. ಸಾಕು ಒಳ್ಳೆಯವರಾಗಿದ್ದು. ಎಷ್ಟು ದಿವಸ ಒಳ್ಳೆಯವರಾಗಬೇಕು? ಎಷ್ಟು ದಿವಸ? ನಮ್ಮ ಭೂಮಿ ಕೊಟ್ಟಿರೋದಲ್ದನೇ ಪಕ್ಕದಲ್ಲಿ ಶತ್ರು ರಾಷ್ಟ್ರ ಕಟ್ಕೊಂಡಿರೋದಲ್ದನೇ ಬನ್ನಿ ನಮಗೆ ಹೊಡಿರಿ ಅಂತಂದ್ರೆ ಏನರ್ಥ? ಅದು ಏನರ್ಥ? ಪಾಕಿಸ್ತಾನದ ಬೆಂಬಲ ಇರುವಂಥದ್ದು ಸ್ಪಷ್ಟ. ಹಾಶಿಮ್ ಮೂಸಾ ಅನ್ನುವಂಥ ಒಬ್ಬ ಉಗ್ರ, ಸುಲೈಮಾನ್ ಅಂತ ಕರೆಯಲ್ಪಡುವಂಥ ಹಾಶಿಮ್ ಮೂಸಾ, ಅವನ ಪಾತ್ರ ಇದರಲ್ಲಿದೆ. 5 ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ಮಾಡಿದರು. ಅದರಲ್ಲಿ ಪಾಕಿಸ್ತಾನದ ಪಾತ್ರ ಇರುವಂಥದ್ದು ಸ್ಪಷ್ಟ. ಇನ್ನೇನು ಅದರಲ್ಲಿ ಡೌಟೇ ಇಲ್ಲ, ಅದರಲ್ಲಿ ಡೌಟೇ ಇಲ್ಲ. ಯಾರಿಗೆ ಮುಂದಿನ ಜೀವನದ ಬಗ್ಗೆ ಭರವಸೆ ಇರಲ್ವಲ್ಲ, ಯಾರಿಗೆ ಮುಂದಿನ ಜೀವನದ ಬಗ್ಗೆ ಕನಸು ಕನವರಿಕೆಗಳಿರಲ್ವಲ್ಲ, ಒಂದು ದೇಶ ಬೇಕಾಬಿಟ್ಟಿಯಾಗಿ ಒಂದು ಲೆಕ್ಕದಲ್ಲಿ ಏನಂದರೆ ದರಿದ್ರ ಮನಸ್ಥಿತಿಯಿಂದ ಬೆಳೆದು ಬಿಟ್ರೆ ಹಿಂಗಾಗತ್ತೆ ನೋಡಿ.